ಮಾವಿನಕಾಯಿನ ಉಪಯೋಗಿಸಿ ಮಾಡುವ ಈ ಸ್ಪೆಷಲ್ ರೆಸಿಪಿ ಒಂದು ಸರಿ ಮಾಡಿಕೊಂಡ್ರೆ ವರ್ಷಾನುಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೊಬೋದು. ಸ್ಟವ್ ಆನ್ ಮಾಡಿ ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ರಾಜೇಶ್ವರಿ. ವೆಲ್ಕಮ್ ಟು ಅವರ್ ಚಾನಲ್ ಸಿಂಪಲ್ ಕುಕ್ ವಿತ್ ರಾಜಿ. ಸಿಹಿ ಹುಳಿ ಖಾರ ರುಚಿಯಲ್ಲಂತೂ ಅತಿ ಅದ್ಭುತವಾಗಿರುತ್ತೆ. ಹಾಗಾದರೆ ತಡ ಮಾಡದೆ ಈ ಈಸಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 4 ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಮಾವಿನಕಾಯಿನ ತೊಳೆದು ಚಿಪ್ಪೆ ಸುಲಿದು ತುರಿದಿಟ್ಕೊಳ್ತೀನಿ. ನೀವಿಲ್ಲಿ ನೋಡಬಹುದು, ನಾನಿಲ್ಲಿ 5 ಕಪ್ಪಷ್ಟು ಮಾವಿನಕಾಯಿ ತುರಿ ತೆಗೆದಿಟ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ತೀನಿ. ಬೆಲ್ಲ ಜಾಸ್ತಿ ಹಾಕಿದ್ರೆ ನೀರಾಗುತ್ತೆ. ಹಾಗಾಗಿ ನೀವು 5 ಕಪ್ಪಿಗೆ 1 ಕಪ್ಪು ಬೆಲ್ಲ ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ನಾನಿಲ್ಲಿ ರುಚಿಗೆ ತಕ್ಕ ಹಾಗೆ ಉಪ್ಪು, ಹಾಗೆ ಖಾರಕ್ಕೆ ತಕ್ಕ ಹಾಗೆ ಖಾರದ ಪುಡಿ, ಸ್ವಲ್ಪ ಅರಿಶಿಣ ಹಾಕಿ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ. ನೀವಿಲ್ಲಿ ನೋಡಬಹುದು, ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನೀವು ರುಚಿ ಚೆಕ್ ಮಾಡ್ಕೊಳ್ಳಿ. ನಿಮಗೇನಾದರೂ ಉಪ್ಪು ಖಾರ ಹಾಕ್ಕೊಬೇಕಾದ್ರೆ ಈ ಸಂದರ್ಭದಲ್ಲಿ ನೀವು ಆ್ಯಡ್ ಮಾಡ್ಕೊಬಹುದು. ಈಗ ಈ ಮಿಶ್ರಣವನ್ನು ಸಣ್ಣ ಸಣ್ಣ ಉಂಡೆ ಹದಕ್ಕೆ ತಗೊಂಡು ಒಂದು ಪ್ಲಾಸ್ಟಿಕ್ ಶೀಟ್ ಅಥವಾ ತಟ್ಟೆ ಮೇಲೆ ಈ ರೀತಿ ನಾನು ವಿಡಿಯೋಲಿ ತೋರಿಸೋ ರೀತಿಯೇ ಸಣ್ಣ ಸಣ್ಣ ಉಂಡೆಗಳು, ನಾವು ಹಪ್ಪಳ ಸಂಡಿಗೆ ಹೇಗೆ ಒಣಗಾಕ್ಕೊಳ್ತೀವೋ ಆ ರೀತಿ ನೀವು ಒಣಗಾಕ್ಕೊಬೇಕಾಗುತ್ತೆ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಉಂಡೆಗಳನ್ನು ತಗೊಂಡು ತಟ್ಟುಕೊಳ್ಳಿ. ನೀವಿಲ್ಲಿ ನೋಡಬಹುದು, 2ನೇ ದಿನ ಅಂದರೆ ಸೆಕೆಂಡ್ ಡೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮೇಲ್ಗಡೆ ಪೂರ್ತಿಯಾಗಿ ಡ್ರೈ ಆಗಿದೆ. ಈಗ ನಾವು ಇದನ್ನು ತಿರುವಾಕಬೇಕಾಗುತ್ತೆ. ಮಧ್ಯದಲ್ಲಿ ನೀವು ಇದೇ ರೀತಿ ತಿರುಗಿಸಿ ಎರಡೂ ಕಡೆ ಚೆನ್ನಾಗಿ ಒಣಗೋ ರೀತಿ ನೀವು ಒಣಗಿಸಿ ತೆಗೆದಿಟ್ಕೊಬೇಕಾಗುತ್ತೆ. 3ನೇ ದಿನ ನೀವಿಲ್ಲಿ ನೋಡ್ಬೋದು, ಸಂಪೂರ್ಣವಾಗಿ ಚೆನ್ನಾಗಿ ಒಣಗಿದೆ. ನೀವು ಎರಡೂ ಕಡೆ ಚೆನ್ನಾಗಿ ತಿರುಗಿಸಿ ಮಧ್ಯದಲ್ಲಿ ಒಣಗಿಸ್ಕೊಂಡಾಗ ಈ ರೀತಿ ಚೆನ್ನಾಗಿ ಡ್ರೈ ಆಗಿ ಒಣಗಿರುತ್ತೆ. ನಾವು ಕೈಯಲ್ಲಿ ಪ್ರೆಸ್ ಮಾಡಿದಾಗ ಕೂಡ ನಮಗೆ ಕೈಗೆ ಅಂಟುತ್ತಿಲ್ಲ. ಈ ರೀತಿ ಒಣಗಿಸಿ ತೆಗೆದಿಟ್ಕೊಳ್ಳಿ. ಇದು ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹುಳಿ, ಉಪ್ಪು, ಖಾರ ಇರೋದರಿಂದ ಚಟಪಟ ಟೇಸ್ಟ್ ಇರುತ್ತೆ. ಟ್ರೈ ಮಾಡಿ. ಏನಾದರೂ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಪ್ರತಿಯೊಂದು ಕಮೆಂಟ್ಸ್ಗೂ ನಾನು ಆನ್ಸರ್ ಮಾಡ್ತೀನಿ. ಪೂರ್ತಿಯಾಗಿ ಡ್ರೈ ಆದಮೇಲೆ ನೀವು ಒಂದು ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಿದ್ರೂ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.